ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯಲ್ಲಿ ಲೀಡ್ನಲ್ಲಿರುವಂತಹ ಇಂಗ್ಲೆಂಡ್ ತಂಡ ಮ್ಯಾಂಚೆಸ್ಟರ್ ಮ್ಯಾಚ್ನು ಕೂಡ ಗೆಲ್ಲುವಂತ ಕಾನ್ಫಿಡೆನ್ಸ್ನಲ್ಲಿದೆ. ಆದರೆ ಆಂಗ್ಲರಿಗೆ ಟಕ್ಕರ್ ಕೊಟ್ಟು ಸರಣಿ ಸಮಬಲ ಮಾಡಿಕೊಳ್ಳೋಕೆ ಕಾಯ್ತಾ ಇರುವಂತಹ ಭಾರತ ಬಲಿಷ್ಠ ತಂಡವನ್ನೇ ಕಣಕ್ಕಿಳಿಸಬೇಕಿದೆ. ಮಸ್ಟ್ ವಿನ್ ಮ್ಯಾಚ್ ಆಗಿರುವಂತಹ 4ನೇ ಪಂದ್ಯಕ್ಕೆ ಭಾರತದ ಪರ ಯಾರೆಲ್ಲ ಕಣಕ್ಕಿಳಿಬಹುದು, ಯಾರನ್ನ ಡ್ರಾಪ್ ಮಾಡಬಹುದು ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲ 2 ಪಂದ್ಯಗಳಲ್ಲಿ ಬ್ಯಾಟ್ಸ್ಮನ್ಗಳು ಕಂಪ್ಲೀಟ್ ಡಾಮಿನೇಟ್ ಮಾಡಿದ್ರು. ಎರಡೂ ಕಡೆಗಳಲ್ಲಿ ರನ್ಗಳ ಮಳೆಯೇ ಹರಿದಿತ್ತು. ಆದರೆ 3ನೇ ಮ್ಯಾಚ್ ಅಲ್ಲಿ ಬೌಲರ್ಗಳೇ ಪಾರುಮತ್ಯ ಬೆರೆದಿದ್ರು. ಸೊ 4ನೇ ಮ್ಯಾಚ್ನಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿ ಇದೆ. ಬಾಲ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಇಂಗ್ಲೆಂಡ್ ತಂಡಕ್ಕೆ ನೀರು ಕುಡಿಸಬೇಕು. ಮ್ಯಾಂಚೆಸ್ಟರ್ ಪಿಚ್ ರಿಪೋರ್ಟ್ ಹಾಗೆ ಆಟಗಾರರ ಫಿಟ್ನೆಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಪ್ಲೇಯಿಂಗ್ 11 ಅನ್ನ ಘೋಷಣೆ ಮಾಡಬೇಕಿದೆ. ಕರುಣ್ ಚಾನ್ಸ್ ಕಿತ್ತುಕೊಳ್ತಾರ ಸಾಯಿ ಸುದರ್ಶನ್. ಇಂಗ್ಲೆಂಡ್ ವರ್ಸಸ್ ಭಾರತದ ನಡುವಿನ ಟೆಸ್ಟ್ ಸರಣಿಯಲ್ಲಿ ಕರುಣ್ ನಾಯರ್ ಉತ್ತಮ ಪ್ರದರ್ಶನ ನೀಡಿಲ್ಲ. ಹೆಡಿಂಗ್ಲಿ, ಎಡ್ಜ್ಬಾಸ್ಟನ್ ಮತ್ತು ಲಾರ್ಡ್ಸ್ನಲ್ಲಿ ನಡೆದ 3 ಟೆಸ್ಟ್ ಪಂದ್ಯಗಳ ಬಳಿಕ ಒಟ್ಟು 249 ಎಸೆತಗಳನ್ನು ಎದುರಿಸಿದ್ದಾರೆ. ಕರುಣ್ ನಾಯರ್ 27ಕ್ಕಿಂತ ಕಡಿಮೆ ಸರಾಸರಿಯಲ್ಲಿ ಕೇವಲ 131 ರನ್ಗಳನ್ನು ಕಲೆ ಹಾಕಿದ್ದಾರೆ. ಸೊ 4ನೇ ಪಂದ್ಯಕ್ಕೆ ಮತ್ತೆ ಸಾಯಿ ಸುದರ್ಶನ್ ಕಂಬ್ಯಾಕ್ ಮಾಡೋ ಚಾನ್ಸಸ್ ಇದೆ. ಹೀಗಾಗಿ ಆಡಳಿತ ಮಂಡಳಿ ಕರುಣ್ ನಾಯರ್ ಅವರಿಗೆ ಅಂಟಿಕೊಳ್ಬೇಕೆ ಅಥವಾ ಸಾಯಿ ಸುದರ್ಶನ್ ಅವರಿಗೆ ಅವಕಾಶ ನೀಡಬೇಕೆ ಎನ್ನುವಂತ ಗೊಂದಲದಲ್ಲೇ ಇದೆ. ಚೊಚ್ಚಲ ಪಂದ್ಯದ ನಂತರ ಆಡುವ 11ರ ಬಳಗದಿಂದ ಸಾಯಿ ಸುದರ್ಶನ್ ರನ್ನ ಹೊರಗಿಡಲಾಗಿತ್ತು. ಸೊ ಈಗ ಸಾಯಿಗೆ ಮತ್ತೊಂದು ಚಾನ್ಸ್ ನೀಡಬಹುದು. ಹಾಗೇನಾದ್ರೂ ಸಾಯಿ ಸುದರ್ಶನ್ ಟೀಮ್ಗೆ ಎಂಟ್ರಿ ಕೊಟ್ರೆ ಕರುಣ್ ನಾಯರ್ ಬೆಂಚು ಕಾಯಿಸಬಹುದು. ಪಂತ್ ಇಂಜುರಿಯು ಭಾರತಕ್ಕೆ ತಲೆನೋವು. ಇಂಗ್ಲೆಂಡ್ ಸರಣಿಯಲ್ಲಿ ರಿಷಬ್ ಪಂತ್ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಹೀಗಿದ್ರೂ ಗಾಯದ ಸಮಸ್ಯೆ ಹೊಸ ತಲೆನೋವು ತಂದಿಟ್ಟಿದೆ. ಕಳೆದ ಪಂದ್ಯದಲ್ಲಿ ತೋರು ಬೆರಳಿಗೆ ಗಾಯವಾಗಿದ್ದು ಧ್ರುವ್ ಜುರೇಲ್ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು. ಇದೀಗ ಜುಲೈ 23ರಂದು ಪಂದ್ಯ ಪ್ರಾರಂಭವಾಗುವಂತ ಈ ಪಂದ್ಯಕ್ಕೆ ಪಂತ್ ಸಂಪೂರ್ಣವಾಗಿ ಫಿಟ್ ಆಗದೇ ಇದ್ರೆ ಮ್ಯಾನೇಜ್ಮೆಂಟ್ ಜುರೇಲ್ ಅವರನ್ನ ಕೀಪರ್ ಆಗಿ ಆಯ್ಕೆ ಮಾಡಬಹುದು. ಪಂತ್ ಅವರನ್ನ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಆಗಿ ಆಡಿಸುವಂತ ಸಾಧ್ಯತೆ ಕೂಡ ಇದೆ. ಹಾಗೆ KL ರಾಹುಲ್ಗೂ ಕೂಡ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ನೀಡಿದ್ರು ಕೂಡ ಅಚ್ಚರಿ ಇಲ್ಲ. ಹಾಗೆ ಇಂಗ್ಲೆಂಡ್ ಟೆಸ್ಟ್ ಪ್ರವಾಸದ ಉಳಿದ ಪಂದ್ಯಗಳಿಂದ ನಿತೀಶ್ ಕುಮಾರ್ ರೆಡ್ಡಿ ರೂಲ್ಡ್ ಔಟ್ ಆಗಿದ್ದು ಬ್ಯಾಟಿಂಗ್ ಮತ್ತು ಬಾಲ್ ಎರಡರಲ್ಲೂ ಕೂಡ ಉತ್ತಮ ಕೊಡುಗೆ ನೀಡಬಲ್ಲ ಶಾರ್ದುಲ್ ಠಾಕೂರ್ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ಬೇಕಾ ಅಥವಾ ತಜ್ಞ ಬ್ಯಾಟರ್ ಅಥವಾ ಬೌಲರ್ ಅನ್ನ ತರಬೇಕಾ ಅಂತ BCCI ಟೆನ್ಷನ್ ನಲ್ಲಿದೆ. ಆಕಾಶ್ ದೀಪ್ ಮತ್ತು ಹರ್ಷದೀಪ್ ಇಲ್ಲದ್ದು ಹೊಡೆತ. ಇನ್ನು ಲಾರ್ಡ್ಸ್ ಟೆಸ್ಟ್ ಪಂದ್ಯದಲ್ಲಿ ಆಕಾಶ್ ದೀಪ್ ತೊಡೆಸಂದು ಸಮಸ್ಯೆಯಿಂದ ಬಳಲ್ತಾ ಇದ್ರು. ಸೊ ಹರ್ಷದೀಪ್ ಸಿಂಗ್ ಮ್ಯಾಂಚೆಸ್ಟರ್ನಲ್ಲಿ ಟೆಸ್ಟ್ಗೆ ಪದಾರ್ಪಣೆ ಮಾಡುವಂತ ಸಾಧ್ಯತೆ ಇತ್ತು. ಆದರೆ ಸಾಯಿ ಸುದರ್ಶನ್ ನೆಟ್ಸ್ನಲ್ಲಿ ನೀಡಿದಂತಹ ಡ್ರೈವ್ ಅನ್ನ ತಡೆಯುವಾಗ ಕೈಗೆ ಗಾಯ ಮಾಡಿಕೊಂಡಿದ್ದಾರೆ. ಸೊ ಆಕಾಶ್ ಚೇತರಿಸಿಕೊಳ್ಳೋದ್ರಲ್ಲಿ ವಿಫಲ ಆದರೆ ಪ್ರಸಿದ್ಧ ಕೃಷ್ಣ ಅಥವಾ ಅನುಶುಲ್ ಕಾಂಬೋಜ್ ಅವರನ್ನ ಮ್ಯಾಂಚೆಸ್ಟರ್ ಟೆಸ್ಟ್ಗಾಗಿ ಭಾರತದ ಪ್ಲೇಯಿಂಗ್ 11ನಲ್ಲಿ ಸೇರಿಸಿಕೊಳ್ಳಬಹುದು. ಸೊ ಫೈನಲ್ ಆಗಿ ಸಂಭಾವ್ಯ ಪ್ಲೇಯಿಂಗ್ 11 ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ ಭಾರತದ ಪರ ಎಂದಿನಂತೆ ಇಂಗ್ಲೆಂಡ್ ಸರಣಿಯಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು KL ರಾಹುಲ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. ಸೊ ಇವರಿಬ್ಬರ ನಂತರ 3ನೇ ಸ್ಲಾಟ್ನಲ್ಲಿ ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನೋದೇ ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ಯಾಕಂದ್ರೆ ಕಳೆದ 2 ಪಂದ್ಯಗಳಲ್ಲಿ ಕರುಣ್ ನಾಯರ್ ಕಡೆಯಿಂದ ಬಿಗ್ ಸ್ಕೋರ್ ಬಂದಿಲ್ಲ. ಹೀಗಾಗಿ 4ನೇ ಪಂದ್ಯದಿಂದ ಕರುಣ್ ನಾಯರ್ ಅವರನ್ನ ಡ್ರಾಪ್ ಮಾಡಿದ್ರೆ ಸಾಯಿ ಸುದರ್ಶನ್ಗೆ ಅವಕಾಶ ನೀಡಲಾಗುತ್ತೆ. ಆದ್ರೆ ಕರುಣ್ ನಾಯರ್ನೇ ಮುಂದುವರಿಸಬೇಕಾ ಬಿಡಬೇಕಾ ಅನ್ನೋದು BCCI ಈಗಷ್ಟೇ ಡಿಸೈಡ್ ಮಾಡಬೇಕಾಗುತ್ತೆ, ಹಾಗೆ ಘೋಷಣೆ ಮಾಡಬೇಕಾಗುತ್ತೆ. ಇನ್ನು ಎಂದಿನಂತೆ 4ನೇ ಕ್ರಮಾಂಕದಲ್ಲಿ ಶುಭ್ಮನ್ ಗಿಲ್ ಬ್ಯಾಟಿಂಗ್ಗೆ ಬರ್ತಾರೆ. ಶುಭ್ಮನ್ ಗಿಲ್ ಈ ಸೀರೀಸ್ ನಲ್ಲಿ ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ, ಹಾಗೆ ಉತ್ತಮ ಸ್ಕೋರ್ ಗಳನ್ನ ಮಾಡ್ತಿದ್ದಾರೆ. ಇನ್ನು ರಿಷಬ್ ಪಂತ್ ಕೂಡ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಬಟ್ ಅವರ ಇಂಜುರಿ ಸಮಸ್ಯೆ ಹೇಗಿದೆ ಅನ್ನೋದ್ರ ಮೇಲೆ ಅವರ ಬ್ಯಾಟಿಂಗ್ ಸ್ಟ್ರೆಂತ್ ಕೂಡ ಡಿಪೆಂಡ್ ಆಗುತ್ತೆ. ಇನ್ನು ಆ ಬಳಿಕ ಶಾರ್ದುಲ್ ಠಾಕೂರ್ ಅನ್ನ ಕರೆತರಬೇಕಾ ತಂಡಕ್ಕೆ ಅಥವಾ ಕುಲ್ದೀಪ್ ಯಾದವ್ಗೆ ಚಾನ್ಸ್ ಇಡಬೇಕಾ ಅನ್ನೋದು ಆ ನಂತರ ತಂಡ ಡಿಸೈಡ್ ಮಾಡುತ್ತೆ. ಹಾಗೆ BCCI ತೆಗೆದುಕೊಳ್ಳುತ್ತೆ ಇವರಿಬ್ಬರಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ತೀರ್ಮಾನವನ್ನ. ಇನ್ನು ರವೀಂದ್ರ ಜಡೇಜಾ ಆಲ್ರೌಂಡ್ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. 3ನೇ ಪಂದ್ಯದಲ್ಲಿ ಏಕಾಂಗಿ ಹೋರಾಟ ನಡೆಸಿದ್ರು ಕೂಡ ಜಡ್ಡು ಕಡೆಯಿಂದ ಗೆಲುವನ್ನ ತಂದುಕೊಡೋಕೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಅವರಿಗೆ ಉತ್ತಮ ಪಾರ್ಟ್ನರ್ಶಿಪ್ ಸಿಕ್ಕಿರಲಿಲ್ಲ. ಸೊ ಹೀಗಾಗಿ ರವೀಂದ್ರ ಜಡೇಜಾ ಈ ಪಂದ್ಯದಲ್ಲೂ ಕೂಡ ಕಂಟಿನ್ಯೂ ಆಗ್ತಾರೆ. ಇನ್ನು ಆ ನಂತರ ವಾಷಿಂಗ್ಟನ್ ಸುಂದರ್ ಅಥವಾ ಆಕಾಶ್ ದೀಪ್ ಇಬ್ಬರಲ್ಲಿ ಯಾರನ್ನ ಇಳಿಸ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸೊ ವಾಷಿಂಗ್ಟನ್ ಸುಂದರ್ ಬಂದ್ರೂ ಕೂಡ ಆಕಾಶ್ ದೀಪ್ ಇಂಜುರಿಯಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಆಕಾಶ್ ದೀಪ್ ಬದಲಿಗೆ ಅನುಶುಲ್ ಕಾಂಬೋಜ್ ಅವರನ್ನ ಪ್ಲೇಯಿಂಗ್ 11ನಲ್ಲಿ ಕರೆತರುವಂತ ಸಾಧ್ಯತೆ ಇದೆ.
ಸೊ ಅನುಶುಲ್ ಕಾಂಬೋಜ್ ಇದೇ ಮೊದಲ ಬಾರಿಗೆ ಇಂಗ್ಲೆಂಡ್ ಸರಣಿಯಲ್ಲಿ ಈ ಸೀರೀಸ್ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಅವರನ್ನ ಎಮರ್ಜಿಂಗ್ ಪ್ಲೇಯರ್ ಆಗಿ ಕರ್ಕೊಂಡು ಈ ಪಂದ್ಯದಲ್ಲಿ ಚಾನ್ಸ್ ಕೊಡಬಹುದು. ಇನ್ನು ಆ ಬಳಿಕ ಮೊಹಮ್ಮದ್ ಸಿರಾಜ್ ಮತ್ತು ಜಸ್ಪ್ರೀತ್ ಬುಮ್ರಾ ಇಬ್ರು ಕೂಡ ಬೌಲಿಂಗ್ ವಿಭಾಗವನ್ನ ಮುನ್ನಡೆಸ್ತಾರೆ. ಇಬ್ರು ಕೂಡ ಪೇಸರ್ಗಳಾಗಿ ತಂಡದ ಸ್ಟ್ರೆಂತ್ ಅನ್ನ ಹೆಚ್ಚಿಸ್ತಾರೆ. ಇವರಿಬ್ರು ಕೂಡ ತಂಡದಲ್ಲಿ ಇರ್ತಾರೆ. ಸೊ ಇವರಿಷ್ಟು ಆಟಗಾರರು ಮುಂದಿನ ಪಂದ್ಯದಲ್ಲಿ ಕಾಣಿಸಿಕೊಳ್ಳಬಹುದು. ಈಗಾಗಲೇ ಇಂಗ್ಲೆಂಡ್ ತಂಡ ಪ್ಲೇಯಿಂಗ್ 11 ಅನ್ನ ಘೋಷಣೆ ಮಾಡಿಯಾಗಿದೆ. ಆದರೆ ಭಾರತ ತಂಡ ಪಂದ್ಯದ ಆರಂಭಕ್ಕೂ ಕೆಲವೇ ನಿಮಿಷಗಳು ಮೊದಲು ಅನೌನ್ಸ್ ಮಾಡೋದ್ರಿಂದ ಯಾರಿಗೆಲ್ಲ ಚಾನ್ಸ್ ಕೊಡ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಭಾರತದ ಪ್ಲೇಯಿಂಗ್ 11 ಹೇಗಿರಬೇಕು, ಯಾರಿಗೆಲ್ಲ ಚಾನ್ಸ್ ಕೊಡಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.